ಹೋಗಬೇಡಿ ನೀವು, ನಾನು ನೆಪ ಮಾತ್ರ ಇಲ್ಲಿ ಅಲ್ವಾ ಸರ್. ಮತ್ತು ಉಪೇಂದ್ರ ಗೆಲ್ತಾನ ಅನ್ನೋದೇ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ರಾಜ್ಯಕ್ಕೆ ಮತ್ತೆ ಕರ್ನಾಟಕದಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತೀರಾ ಅಂತ? ಇಲ್ಲ, ನೆಕ್ಸ್ಟ್ ವಿಧಾನಸಭೆ ಯಾಕಂದ್ರೆ ಈ ಕೆಲಸಗಳು ತುಂಬ ಇದೆ ಆ್ಯಕ್ಚುಲಿ. ಏನಿದೆ, ಎಲ್ಲ ಅಭ್ಯರ್ಥಿಗಳು ನಾನು ಪ್ರಚಾರಕ್ಕೆ ಹೋಗಬೇಕು, ಎಲ್ಲ ಇದನ್ನ ವಿಷಯ ಹೇಳ್ಬೇಕು, ಆಮೇಲೆ ಇವ್ರಿಗೆಲ್ಲ ಇದು ಮಾಡಬೇಕು. ಇದೇ ಥರ ನಮ್ದೊಂದು ಥಿಂಕ್ ಟ್ಯಾಂಕ್ ಇದೆ, ಟೆಕ್ನಿಕಲಿ ಹೆಂಗೆ ಜನ ಕನೆಕ್ಟ್ ಮಾಡಬೇಕು, ಅದೆಲ್ಲ ತುಂಬ ವಿಷಯಗಳಿದೆ. ಎಲ್ಲ ಅವರವರೇ ಬರ್ಸಿದ್ದಾರೆ. ಆ ಬರ್ಸೋಕ್ಕೆ ಕೆಪಾಸಿಟಿ ಇರೋರು ಮಾತ್ರ, ನಂಬಿಕೆ ಇರೋರು ಮಾತ್ರ ಬಂದಿದ್ದಾರೆ. ಅಲ್ಲೂ ಡೌಟ್ ಇರೋರು ನಾವು ತಗೊಂಡಿಲ್ಲ. ಯಾಕಂದರೆ ಇಲ್ಲಿ ಡೌಟೇ ಆದರೆ ಅನ್ನೋದು ಇದೆಯಲ್ಲ ಸರ್. ಓಕೆ ಸರ್, ಆದರೆ ನನಗೇನಂದ್ರೆ ಠೇವಣಿ ವಾಪಸ್ ಬರೋದು, ಆದರೆ ಅನ್ನೋದು ಬರಲೇಬೇಡಿಯಪ್ಪ ಇಲ್ಲಿ ಮತ್ತೆ. ಏನಿದು ನಂಬಿಕೆ, ಸತ್ಯ ಅಂದ್ರೆ ನಂಬ್ಕೊಂಡು ಹೋಗ್ಬೇಕಷ್ಟೇ. ಆಗುತ್ತೆ, ಖಂಡಿತ ಆಗುತ್ತೆ. ಯಾಕಂದರೆ ಅದು ಇಲ್ಲದೆ ಇದ್ರೆ ಏನಕ್ಕೆ ಮಾಡ್ಬೇಕು ಅವಾಗ? ನಾನು ಯಾವುದೋ ರಾಜಕೀಯ ಪಕ್ಷಕ್ಕೆ ಸೇರ್ಕೊಂಬೋದಾಗಿತ್ತು, ಅದು ನನಗೆ ಬೇಕಾಗಿ ನಾನು ಸಿನಿಮಾ ಮಾಡ್ಕೊಂಡಿದ್ದೆ. ಏನಿಲ್ಲ ಸರ್, ನಾವು ಹೇಳಿರೋದು 25,000 ಬಿಟ್ಟು ₹1 ಖರ್ಚು ಮಾಡಬೇಡಿ. ಆದರೆ ನಿಮಗೆ ಪಾಂಪ್ಲೆಟ್, ನಾವು ಹೇಳಿರೋ ಪಾಂಪ್ಲೆಟ್ನ ಪ್ರಿಂಟ್ ಮಾಡಿ 5 ಜನಕ್ಕೆ ಹಂಚಿ ಅಷ್ಟೇ. ಇದು ಜನರಿಂದ ಬದಲಾವಣೆ ಬರಬೇಕು ಸರ್, ನಮ್ಮಿಂದ ಅಲ್ಲ. ನಾವು ಇದುವರೆಗೂ ಎಲ್ಲ ಬರೀ ಅವ್ರು ಬಂದೇನೋ ಮಾಡ್ತಾರೆ, ಇವ್ರು ಬಂದೇನೋ ಮಾಡ್ತಾರೆ ಅಂದ್ಕೊಂಡೆ ತಪ್ಪು ಮಾಡ್ತಿದ್ದೀವಿ ನಾವು. ನೀವು ಹೋದಾಗ ಯೂಟ್ಯೂಬ್ ಬರ್ತಾರೆ, ಬಟ್ ಇಲ್ಲಿ ಅಭ್ಯರ್ಥಿಗಳು ಕೂಡ ಹಿಂದೆ ಬರ್ತಾರ? ಬೇಡ ಸರ್, ಈ ವಿಚಾರಕ್ಕೆ ಬರಲಿ. ನಾವು ಇಂಪಾರ್ಟೆಂಟ್ ಅಲ್ಲ, ನಾವು ಇಂಪಾರ್ಟೆಂಟ್ ಇಲ್ಲ. ನಾನು ಹೇಳ್ತೀನಿ, ನಾನು ಇಂಪಾರ್ಟೆಂಟ್ ಅಲ್ಲ. ಇವಾಗ ನಿಮ್ಗೆ ಕರೆಕ್ಟ್ ಅನಿಸ್ತಾ ಇದ್ದು ಪ್ರಜೆಗಳು ಇಂಪಾರ್ಟೆಂಟ್. ಹೇಳಿ, ಒಂದು ಸಿಂಪಲ್ ಹೇಳ್ತೀನಿ. ಒಬ್ಬ ಕಾರ್ಪೊರೇಷನ್ ನಿಮ್ಗೆಲ್ಲ ಇಲ್ಲ ಬೇಡ, ಇರಿ. ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಓಕೆನಾ? ಸಿಂಪಲ್ ಒಂದು ಆ್ಯಪಲ್ಲಿ ಎಷ್ಟು ಬ್ಯೂಟಿಫುಲ್ ಮಾಡ್ಬೋದು ಗೊತ್ತಾ? ಹುಡುಗರುಗಳು ಆ್ಯಪ್ ಮಾಡಿದ್ದಾರೆ, ಅದು ಗೌರ್ಮೆಂಟಲ್ಲೂ ಇದೆ. ಈ ಆ್ಯಪ್ ಏನಂದರೆ ನಿಮ್ಗೆ ಒಂದು ಆ್ಯಪ್ ಹಾಕ್ಕೊಂಡ್ರೆ ಸರ್, ನಿಮ್ಮ ವಾರ್ಡ್ದು ಸುಮ್ಮನೆ ಎಲ್ಲೋ ಒಂದು ಕಡೆ ಏನೋ ನೀರು ಹೊಡೆದಾಗಿದೆ, ಒಂದು ಫೋಟೋ ಹೊಡೆದ್ರೆ ಅಪ್ಲೋಡ್ ಮಾಡಿದ್ರೆ ಡೈರೆಕ್ಟ್ ಅವ್ನು ಗೊತ್ತಾಗಿರುತ್ತೆ. ವಾಟರ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ, ಅಲ್ಲಿ ಇಂಜಿನಿಯರ್ಗೆ ಹೋಗುತ್ತೆ, ಕಾರ್ಪೊರೇಟರ್ಗೆ ಹೋಗುತ್ತೆ. ಅಲ್ಲಿ ಟೈಮ್ ಇರುತ್ತೆ, 3 days 4 days ಅವ್ರು ಅಟೆಂಡ್ ಮಾಡಬೇಕು. ಅದಕ್ಕೆ ಅಟೆಂಡ್ ಮಾಡಲಿಲ್ಲ ಅಂದರೆ ಎಸ್ಕಲೇಟ್ ಆಗುತ್ತೆ ಮೇಲ್ಗಡೆ, ಅದು ಅವ್ರಿಗೆ ಟಿಕೆಟ್ ರೈಸ್ ಆಗುತ್ತೆ. ಈ ಟಿಕೆಟ್ ರೈಸ್ ಆಗೋದೇ ಅವ್ರಿಗೆ ನೆಕ್ಸ್ಟ್ ಕ್ವಾಲಿಫಿಕೇಷನ್ ಆಗಬೇಕು ನೆಕ್ಸ್ಟ್ ಎಲೆಕ್ಷನ್ಗೆ. ಇವನು ಒಂದು 500 ಟಿಕೆಟ್ ರೈಸ್ ಆಗಿದೆ, ಇವ್ನು ವೇಸ್ಟ್ ಅಂತ. ಇವನು ಒಂದು 50 ಟಿಕೆಟ್ ರೈಸ್ ಆಗಿದೆ, ಎಲ್ಲ ಕೆಲಸ ಮಾಡಿದ್ರೆ ಇವನು ಬೆಸ್ಟ್ ಅಂತ. ಆ ಥರ ಒಂದು ಸಿಸ್ಟಮ್ ಬರಬೇಕಲ್ವಾ? ಹೇಳಿ, ಎಲ್ಲ ಡಿಪಾರ್ಟ್ಮೆಂಟ್ಗೆ ಒಂದು ಡ್ರೆಸ್ ಬೇಕಲ್ವ, ಯೂನಿಫಾರ್ಮ್. ತಪ್ಪೇನ್ರಿ ಅದು? ನೀವು ಯಾವುದೋ ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋಗ್ತೀರಾ, ಯಾರು ಏನು ಅಂದರೆ ಗೊತ್ತಾಗಲ್ಲ ನಿಮಗೆ, ಅಲ್ಲೇನ್ರಿ? ವಾಟರ್ ಡಿಪಾರ್ಟ್ಮೆಂಟ್ಗೆ ಒಂದು ಡ್ರೆಸ್ ಇರಬೇಕು, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಒಂದು PWD ಡ್ರೆಸ್ ಇರಬೇಕು, ಅವ್ನಿಗೊಂದು ಬ್ಯಾಡ್ಜ್ ಇರಬೇಕು. ನೀವು ಸಂಬಳ ಕೊಡ್ತಿದ್ದೀರಾ ಅವ್ರಿಗೆ, ಒಂದು ಶಿಸ್ತು ಕೇಳೋದ್ರಲ್ಲಿ ತಪ್ಪಿದೆಯಾ? ಬಾಹುಬಲಿ ಪಿಕ್ಚರ್ ನೋಡಿದಾಗ ಅನಿಸ್ತಾ ಇದೆಯಾ? ಏನೋ ಬ್ರಹ್ಮಾಲೋಕ ಇದೆಲ್ಲ ಆಗತ್ತಾ? ಈ ಕ್ವಶನ್ ಮಾಡ್ಕೊಂಡು ತೆಗೆದುಬಿಡಿ. ನೀವು ಒಬ್ಬೊಬ್ರು ಬದಲಾಗಿ ನೀವು 100 ಜನ ಬದಲು ಮಾಡ್ತೀರ. ಏನರಪ್ಪ ಯಂಗ್ಸ್ಟರ್ಸ್, ಆಗಲ್ಲೇನಪ್ಪ ಬದಲು ಮಾಡೋದಕ್ಕೆ? ಸೆಂಟ್ರಲ್ ಬಿಟ್ಬಿಟ್ರಪ್ಪ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ವಾಟ್ ಅಬೌಟ್ ಸ್ಟೇಟ್? ನಮ್ಮಲ್ಲಿರೋ ಏನು ಮಾಡ್ತೀರಾ, ನಾವೇನು ಮಾಡ್ತೀವಿ? ಯಾಕೆ ನಾನು ಕೂರಿಸ್ತಾ ಇದ್ದೀರಾ? ನಿಲ್ಲಕ್ಕೆ ಬಂದಿದ್ದೀನಿ ನಾನು. ಪಕ್ಷದ ಡೈರೆಕ್ಟರ್ ಆಗಿ ಬನ್ನಿ ಸರ್, ಇಲ್ಲ ನೀವು ಅಭ್ಯರ್ಥಿ ಇಲ್ಲ ನೀವು ಬನ್ನಿ ಸರ್. ಇಲ್ಲ ಇರಲಿ ಮಾತು ಜಾಸ್ತಿ ಬರ್ಬೇಕು, ತುಂಬಾ ಜಾಸ್ತಿ ನಾವು ತಿಳ್ಕೊಳ್ಬೇಕು ಸರ್, ರೀಚ್ ಆಗ್ಬೇಕು ಜನರಿಗೆ. ಇಟ್ಸ್ ಎ ಸಿಂಪಲ್ ಟ್ರೂತ್, ಅದರಲ್ಲಿ ಏನು ಹೆಚ್ಚಿಗೆ ನೋಡಿ. ಬದಲಾವಣೆ ಏನೋ ಒಂದು ಪಕ್ಷ ಬರಬೇಕು ಅಂತ ಆಸೆ ಇರುತ್ತೆ, ಓಕೆನಾ? ಇಲ್ಲಿ ಯಾರನ್ನೋ ಅಭ್ಯರ್ಥಿ ಮಾಡಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡಿಕೊಂಡು ಅದೇ ಆಗ್ಬಿಡ್ಬಾರ್ದಲ್ವಾ? ನಿಮ್ಗೆ ಯಾವುದೇ ಪಕ್ಷ ಬಂದ್ರೆ ನಿಮ್ಗೆ ಅದರಿಂದ ಏನೋ ಬೆನಿಫಿಟ್ ಆಗಬೇಕು ಅಲ್ವಾ? ಸೊ ನಿಮಗೆ ರೈಟ್ಸ್ ಇರಬೇಕು. ಪ್ರತಿ ಒಂದು ಕೂಡ ಟೆಕ್ನಾಲಜಿ ನಿಮ್ಮನ್ನು ಕನೆಕ್ಟ್ ಮಾಡ್ಬೋದು. ಒಂದು ನೋಟಿಫಿಕೇಶನ್ ಎಸ್ ಆರ್ ನೋ ಹೊಡೀರಿ ಅಂದರೆ ಹೊಡೆಯೋದು ಕಷ್ಟನಾ ಸರ್? ನಿಮ್ಗೆ ಯಾವ ಪಕ್ಷ ಬೇಕು ಸೆಂಟ್ರಲಲ್ಲಿ, ಎಸ್ ಆರ್ ನೋ ಹೊಡೆದ್ರೆ ಅದು 60% ಯಾರು ಜಾಸ್ತಿ ಕೇಳಿದಾರೋ ಅದಕ್ಕೆ ಹೋಗುತ್ತೆ ಅಲ್ವಾ? ಪಕ್ಷದಲ್ಲಿ ಡೈರೆಕ್ಷನ್ ಮಾಡ್ತಾ ಇರ್ತೀರಿ, ನಾಯಕ ಆಗೋದಿಲ್ಲ ಪಕ್ಷದಲ್ಲಿ? ಇಲ್ಲ ಸರ್, ಈ ನಾಯಕ ಆಗಬಾರ್ದು. ನಾನು ಬಂದರೂ ಕಾರ್ಮಿಕನಾಗೆ ಬರೋದು. ನಾನು ಸಂಬಳ ಕೆಲಸ ಮಾಡೋ ಮನಸ್ಥಿತಿ ಇಟ್ಕೊಂಡು ಬಂದ್ರೇ ಇದು ವರ್ಕ್ ಆಗೋದು ಸರ್. ಒಂದು ವೇಳೆ ಈಗ 5 ವರ್ಷದಲ್ಲಿ ಒಬ್ಬ ನಮ್ಮ ಅಭ್ಯರ್ಥಿ ಗೆದ್ದರೆ ಮುಂದಿನ 5 ವರ್ಷಕ್ಕೆ ಆ ಅಭ್ಯರ್ಥಿನ ಮುಂದುವರಿಸ್ತೀರಾ ಅಲ್ಲ ಬದಲಾಯಿಸ್ತೀರಾ? ಇಲ್ಲ ಸರ್, ಅವ್ರು ಮತ್ತೆ ಇದೇ ಸಿಸ್ಟಮಲ್ಲಿ ವರ್ಕ್ ಮಾಡಬೇಕು. ಅಲ್ಲದೆ ಅವರೇ ಒಪ್ಪಿಕೊಳ್ತೀರಲ್ಲ ಮುಂದೆ ಚೇಂಜ್ ಬದಲಾವಣೆ ಇದು ಇರ್ತದ ಅಂತ? ಈಗ 1 ವರ್ಷ ನೀವು ನಿಲ್ಲಿಸಿದಿರಿ, ಇವರನ್ನು ಸುರೇಶ್ ಕುಂದರ್ ನಿಲ್ಲಿಸಿದಿರಿ, ಅವ್ರು ಗೆದ್ದು 5 ವರ್ಷ ಮುಗೀತು, ಅವ್ರ ಅವಧಿ ಮುಗೀತು. ಹಾ, ಕೆಲಸ ನೀವು 2 ಲಕ್ಷ ಕೊಟ್ರಿ, ನಾನು ಕೊಡಲ್ಲ, ನೀವು ಕೊಡ್ತೀರಿ. ಕೊಟ್ಟ ಮೇಲೆ 5 ವರ್ಷ ಮುಗಿದ ಮೇಲೆ 5 ವರ್ಷದಲ್ಲಿ ಅವ್ರನ್ನ ರಿಜೆಕ್ಟ್ ಇದೋ ಅವ್ರನ್ನ ಪ್ರಮೋಟ್ ಮಾಡೋದು ಜನಗಳು.
ಇವ್ರು ಹೆಂಗೆ ವರ್ಕ್ ಮಾಡ್ತಿರ್ತಾರೆ ವರದಿ ಕೊಡಬೇಕು, ಓಕೆ ವಿತ್ ವಿಷುವಲ್ ರಿಪೋರ್ಟ್ ಕೊಡಬೇಕು. ಒಬ್ಬ IAS ಆಫೀಸರ್ ಹೋಗಿ ಯಾವ್ದಾದ್ರು ಮಾತಾಡಿದ್ರು ಅದನ್ನ ವಿಷುವಲ್ ರಿಪೋರ್ಟ್ ಮಾಡಬೇಕು, ಓಕೆ ಡೈರೆಕ್ಟ್ ಲೈವೇ ಮಾಡಬೇಕು ಅವರು, ನೋಡಿದ್ದೆ ನೀವು. ಓಕೆನಾ? ಅದಾದ್ರ ಮೇಲೆ ಪ್ರಾಜೆಕ್ಟ್ಗಳನ್ನ ತಗೋಬೇಕು, ಅಲ್ಲೇನು ನಡೀತಿದೆ ಅದು ವರದಿ ಕೊಡಬೇಕು. ಇದು ಸಂಪೂರ್ಣ ಪಾರದರ್ಶಕತೆ ಅವ್ರು ಕೆಲಸ ಮಾಡಿ ಆ ಕೆಲಸ ಮಾಡಿಸ್ಬೇಕು ಅವರು. ಫಾರ್ ಎಕ್ಸಾಂಪಲ್ ನಿಮ್ಮ ಏರಿಯಾದಲ್ಲಿ ಒಂದು ರೋಡ್ ಆಗಿಲ್ಲ, ಯಾಕೆ ಆಗ್ತಾ ಇಲ್ಲ, ಯಾರದ ಆಫೀಸರ್, ಯಾರು ಕಾಂಟ್ರಾಕ್ಟರ್, ಅವ್ರ ಹತ್ರ ಹೋಗಿ ಮಾತಾಡಿ ನಿಮ್ಮ ಕೈಲಿ ಆಗ್ತಿಲ್ಲ ಬರ್ಕೊಡಿ ಲೆಟ್ರ್, ಏನು ಪ್ರಾಬ್ಲಮ್ ಬರ್ಕೊಡಿ, ಮೇಲಿಂದ ಫಂಡ್ಸ್ ಬರ್ತಿಲ್ಲ ಬರ್ಕೊಡಿ, ಯಾರು ಬರ್ಕೊಡಿ, ಯಾರು ಫಂಡ್ಸ್ ಕೊಡ್ತಾ ಇಲ್ಲ, ಮತ್ತೆ ಅವ್ರ ಹತ್ರ ಹೋಗ್ಬೇಕು, ಯಾಕೆ ಸರ್ ಫಂಡ್ಸ್ ಕೊಡ್ತಾ ಇಲ್ಲ, ಏನಾಗಿದೆ. ಈ ಥರ ಏನು ಹೇಳಿ ಹಿಂದೆ ಬಿದ್ದು ಕೆಲಸ ಮಾಡುವಂಥವ್ರು ಬೇಕಿಲ್ಲ. ಇದು ಜನಕ್ಕೆ ರಿಪೋರ್ಟ್ ಆಗ್ತಿದೆ ಅಂದ್ಕೊಳ್ಳಿ, ಎಲ್ಲರೂ ಹೆದರ್ತಾರೆ. ನನ್ನ ಮೇಲಧಿಕಾರಿ ರಿಪೋರ್ಟ್ ಆಗ್ತಿದೆ, ನಾವು ಈಸಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಲ್ವಾ. ಜನಕ್ಕಾದರೆ ಎಷ್ಟು ಜನಕ್ಕೆ ಅವ್ನು ಲಂಚ ಕೊಡ್ತಾನೆ ಅಲ್ವಾ. ಸೊ ಅದು ನಿಮಗೆ ಬಂದ್ಬಿಟ್ರೆ ಮಾತ್ರ ಆ ರೈಟ್ಸು ಅದ್ಭುತಗಳಾಗೋಗುತ್ತೆ. ಅವಾಗ ಜನ ಇನ್ವಾಲ್ವ್ ಆಗ್ತಾರೆ, ಅವ್ರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಬರೋಕ್ಕೆ ಶುರುವಾಗುತ್ತೆ. ನನ್ನ ರೋಡಯ್ಯ ಇದು, ನನ್ನ ದುಡ್ಡು ಇಷ್ಟು ಹಾಕಿದ್ದಾರೆ ಇಲ್ಲಿ, ನನ್ನ ಪಾರ್ಕ್ ಇದು, ನನ್ನ ಏನೋ ಕೆರೆ ಇದು, ನನ್ನ ಸ್ಕೂಲ್ ಇದು ಅನ್ನೋದು ಬರುತ್ತೆ. ಯಾಕಂದ್ರೆ ನಿಮ್ಮ ದುಡ್ಡು ಅದು ಆ್ಯಕ್ಚುಲಿ ಯಾರ ಮನೆಯಿಂದ ದುಡ್ಡು ತಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಕಟ್ಸಿದ್ದಾರೆ ಸ್ವಾಮಿ, ಏನ್ರಿ? ಯಾರ ತಂದಿದಾರ ಮನೆಯಿಂದ ದುಡ್ಡು ತಂದು ದೇಶ ಕಟ್ಟಿದಾರ? ಇದೆಲ್ಲ ನಿಮ್ಮ ದುಡ್ಡೇ ಸರ್. ಈಗ ಇಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಗಳು ಎಲ್ಲ ಕಡೆ ಭೇಟಿ ಕೊಟ್ರ ಸರ್. ಈ ಮೂಲಕ ಎಲ್ಲ ಕಡೆ ಭೇಟಿ ಕೊಡ್ತೀನಿ ಸರ್ ನಾನು. ಇಲ್ಲಿ ಮನೆ ಮನೆಗೂ ಇವಾಗ ನೀವು ತಲುಪಿಸ್ತೀರಲ್ಲ, ಪ್ರತಿಯೊಬ್ಬರು ಮನೆಗೂ ಟಚ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು. ಮ್ಯಾಕ್ಸಿಮಮ್ ಈಗ ಯಾರ ಕೈಲೂ ಆಗಲ್ಲ ಸರ್. ನೀವು 50,000 ಜನ ಸೇರಿಸಿ ಒಂದು ಸಮಾವೇಶ ಮಾಡ್ರು, ಮತ್ತದನ್ನು ಟಿವಿಲಿ ಕೂತ್ಕೊಂಡೆ ನೀವು ಹಳ್ಳಿಲಿ ನೋಡೋದನ್ನ ಅಲ್ವಾ. 50,000 ಬಂದವರು ಎಲ್ಲರೂ ಓಟ್ ಕೊಡ್ತಾರೆ ಅಂತ ಗ್ಯಾರಂಟಿ ಅಲ್ಲ, ಆಮೇಲೆ 50,000 ಬರೋದು ಹೆಂಗೆ ಅಂತ ಗೊತ್ತು ನಿಮ್ಗೆ, ಗ್ಯಾರಂಟಿ ಇದೆ ಅಲ್ವಾ. ಯಾರ ನಿಮ್ಮನ್ನು ಕರೆದು ಹೋಗ್ತೀರೇನಪ್ಪ ನಮ್ಗೆ ಕರೆ ಬನ್ರಿ ಸಮಾವೇಶ ಅಂದ್ರೆ ಯಾರು ಹೋಗ್ತಾರೆ? ಅದೇ 500 ಒಂದು ಬಿರಿಯಾನಿ ಕೊಡ್ತೀನಪ್ಪ ಅಂದ್ರೆ ಹೋಗ್ತೀವಿ. ಸೊ ಎಲ್ಲವೂ ಗೊತ್ತು ಸತ್ಯ ನಿಮಗೆ, ಬಟ್ ಈ ಸತ್ಯ ಹೇಳಿದಾಗ ಆಗತ್ತ ಸರ್ ಅಂತೀರ. ನೋಡ್ತಾನೆ ಇರ್ತಾರೆ. ಇಲ್ಲ ಖಂಡಿತ. ಈಗೇನು ಗೊತ್ತಾ, ಇದುವರೆಗೂ ಏನಾಗಿದೆ ಗೊತ್ತಾ, ಆಪ್ಷನ್ ಕ್ರಿಯೇಟ್ ಆಗಿರ್ಲಿಲ್ಲ. ಏನ್ ಹೇಳಿ, ಎಲ್ಲರೂ ಇದೇ ದಾರಿಯಲ್ಲೇ ಬರೋರು. ಸೊ ನೀವು ಏನ್ ಮಾಡ್ತೀರಾ, ಎಲ್ಲರೂ ಹಿಂಗೆ ಮಾಡ್ತಾರಪ್ಪ ಅಂತ ನಿಮ್ಗೆ. ಬಟ್ ನಾನು ಹೇಳ್ತಿರೋದು ಬನ್ನಿ, ಇದು ಕಂಪ್ಲೀಟ್ ಹೊಸದಾಗಿ. ಬಟ್ ಇಲ್ಲೊಂದು ಕಷ್ಟ ಇದೆ, ಏನಂದ್ರೆ ನಾವು ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ. ಪಾಪ ಇವ್ರು ಬಂದು ಇವ್ರಿಗೆ ಸರ್ 50 ಲಕ್ಷ ಖರ್ಚು ಮಾಡಿದ್ದಾರೆ, ಎಲ್ಲಿಂದ ಮಾಡ್ತಾರೆ? ಅರ್ಥ ಆಯ್ತಾ? ಸೊ ಇಲ್ಲಿ ಮತ್ತೆ ನಿಮಗೆ ವಾಪಸ್ ಬರುತ್ತದು ಚಾಲೆಂಜ್. ನೀವು ಮಾಡಿ ನೋಡೋಣ ಇವಾಗ ಅಂತ. ಇಲ್ಲಿ ಗೆಲ್ಲಬೇಕಾಗಿರೋದು ಅಭ್ಯರ್ಥಿ ಅಲ್ಲ, ನೀವು 10 ಜನಕ್ಕೆ ಹೇಳ್ಬೇಕು, ಇದನ್ನ 100 ಜನಕ್ಕೆ ತಲುಪಿಸ್ಬೇಕು. ನೀವು ಲೀಡರ್ಸ್ಗಳಾಗಬೇಕು ಇವಾಗ. ಅರ್ಥ ಆಯ್ತಾ ಸರ್? ನೀವು ಈ ಪ್ಲಾನ್ ಇಂಪ್ಲಿಮೆಂಟ್ ಆದರೆ ಸೂಪರ್ ಫಿಲ್ಮ್ ಅಲ್ಲಿ ನೀವು ಲಾಸ್ಟಿಗೆ ತೋರಿಸಿದ್ರಲ್ಲ ಅದಾಗ್ತದೆ ಖಂಡಿತ ಸರ್. ಆ್ಯಕ್ಚುಲಿ ನಾನು ಸಿನಿಮಾ ಮಾಡಿದೆ, ರಿಯಲ್ ನೀವು ಮಾಡ್ಬಿಡ್ಬೋದು ಬೇಕಾದ್ರೆ. ನನ್ನ ಒಬ್ಬನ ಕೈಲ ನಾನು ಸಿನಿಮಾ ಮಾಡ್ಬೋದು ಅಷ್ಟೇ. 8 ಸೀನ್ ನೋಡ್ಬೋದು ಇದು ಇಂಪ್ಲಿಮೆಂಟ್ ಅಲ್ವಾ? ಖಂಡಿತ ಆಗುತ್ತೆ, ಅದ್ಭುತಗಳಾಗೋಗ್ಬಿಡುತ್ತೆ. 2 ಲಕ್ಷ ಕೋಟಿ ನೀವು ಕಲ್ಪನೆ ಮಾಡ್ಕೊಳ್ಳಿ, ಅದೆಲ್ಲ ಕೆಳಗೆ ಬಂದ್ಬಿಟ್ರೆ ಏನೇನು ಮಾಡ್ಬೋದು ಹೇಳಿ. ಅದು ಸೂಪರ್ ಸಿನಿಮಾ ತೆರೆ ಮೇಲೆ ನೋಡಿದಾಗ ನಮ್ಮ ಅನ್ಸರ್ ಈ ರೀತಿ ಬೇಕು ಅಂತ. ಸರ್ ಬಟ್ ಇದಾಗತ್ತಾ ಅನ್ನೋ ಪ್ರಶ್ನೆ ಕೂಡ ನಮ್ಮ ಹತ್ರ ಇದೆ ಇವಾಗ. ಇಲ್ಲ, ಇವಾಗ ನೋಡಿ ಬಂದಿದ್ದೀನಿ, ಬನ್ನಿ ಮಾಡೋಣ ಎಲ್ಲ ಸೇರ್ಕೊಂಡು ಅಂತ. ಬನ್ನಿ, ಯಾಕಾಗಲ್ಲ, ನೋಡೇ ಬಿಡೋಣ ಸರ್. ಲೈಫಲ್ಲಿ ಚಾಲೆಂಜ್ ಇದ್ರೆ ಬೋರಿಂಗ್ ಲೈಫ್ ಸರ್ ಅಲ್ವಾ. ಒಂದು ಟ್ರೈ ಮಾಡಬೇಕಲ್ವಾ ನೀವು. ಎಸ್ಪೆಷಲಿ ಯುವಕರು ಶುಡ್ ಟ್ರೈ. ಇಫ್ ಇಟ್ ಈಸ್ ಗುಡ್ ಯು ಶುಡ್ ಟ್ರೈ ಫಾರ್ ದಿಸ್. ನೀವೀಗ ಯೂತನ್ನ ನಂಬಿದ್ದೀರಾ? ಇನ್ಯಾರು ನಂಬೋಣ? ಈ ದೇಶದಲ್ಲಿ ಏನೋ ಬದಲಾವಣೆ ಯೂತ್ಸೇ ಬದಲಾವಣೆ ಬರಬೇಕು. ಹೆಚ್ಚಿನ ಯುವತಿಗಳನ್ನೇ ನಂಬಿಕೊಂಡೇ ಇದು ಮಾಡ್ತಿದ್ದೀವಿ. ಆದರೂ ನೋಡಿ, ಅಲ್ಲಿ ಇದಕ್ಕೊಂದು ಬೇರೆ ಥರದ ಸಾಕ್ಷಿ. ಇಲ್ಲಿ 64 ವರ್ಷದ ಯುವಕ ಕೂತಿದ್ದಾರೆ ಇಲ್ಲಿ. ಇವ್ರು ಹೇಳ್ತಾ ಇದ್ದಾರೆ ಯುವಕರು ಬನ್ನಿ ಅಂತ. ಎಷ್ಟು ಹೇಳಿದ್ರು ಗೊತ್ತಾ ಇವರು? ಸರ್ ಯಾರು ಬರಲಿಲ್ಲ ಯುವಕರು, ನಾನು ನಿಂತ್ಕೊಂತೀನಿ ಸರ್ ಅಂದ್ರು. ಏನು ಸರ್? ಈ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಎಷ್ಟು ಜನ ಅಭ್ಯರ್ಥಿಗಳು ಬಂದಿದ್ರು? ನಿಮ್ಮ ಆಯ್ಕೆಗೆ, ನಿಮ್ಮ ಇಂಟರ್ವ್ಯೂಗೆ ಎಷ್ಟು ಜನ ಬಂದಿದ್ರು ಅಂತ? ನಿಜ ಹೇಳ್ಬೇಕಂದ್ರೆ ಮಂಗಳೂರಿಂದ ಒಬ್ಬರೇ ಬಂದಿದ್ರು ಯಂಗ್ಸ್ಟರು, ಆಮೇಲೆ ಅವರು ಬಿಟ್ಬಿಟ್ರು. ನೀವು ರಿಜೆಕ್ಟ್ ಮಾಡಲಿಲ್ಲ, ಅವರೇ ಬಿಟ್ಬಿಟ್ರು. ಎಲ್ಲ ಆಗಿತ್ತು. ಇಂಟರ್ವ್ಯೂ ಆಗ ಟೈಮಲ್ಲಿ ಇಲ್ಲ ಸರ್, ಕಷ್ಟ ಸರ್ ಇಲ್ಲಿ ನಮಗೆ ಅಂತೇಳಿ ಹೊಟ್ಟೋದ್ರು. ಆಮೇಲೆ ಇನ್ನೊಬ್ರು ಬಂದು ಇದು ಮಾಡಿದ್ರು. ಉಡುಪಿಯಿಂದ ಇವರೇ ಒಬ್ಬರೇ ಬಂದಿದ್ದು, ನಿಜ ಹೇಳ್ಬೇಕು ಅಂದ್ರೆ. ಅಂದ್ರೆ ಕ್ಯಾಂಡಿಡೇಟ್ ಹಾಕ್ಬೇಕು ಅನ್ನೋ ಉದ್ದೇಶಕ್ಕೆ ಹಾಕ್ಲಿಲ್ಲ, ಅದು ಸಮರ್ಥರಿದ್ದರೆ ಮಾತ್ರ ಅಲ್ಲಿ ಅಷ್ಟೇ ಸರ್. ಅಲ್ಲ, ಬರ್ಬೇಕು, ಫಸ್ಟ್ ಆಫ್ ಆಲ್ ಬರಬೇಕಲ್ಲ ಸರ್. ನಾನು ಮಾಡ್ತೀನಿ ಅನ್ನೋ ಧೈರ್ಯನೇ ಹೊರಟೋಗಿದೆ ಹುಡುಗರಲ್ಲಿ. ಏನೋ ಎಲ್ಲರಿಗೂ ನೆಗೆಟಿವ್ ಥಾಟ್ಸ್ ಆಗುತ್ತಾ, ಇದು ಅದಿರಬಾರ್ದಲ್ವಾ. ದಕ್ಷಿಣ ಕನ್ನಡಕ್ಕೆ ಒಬ್ಬರೇ ಯುವಕ ಮಾತ್ರ ಬಂದಿಲ್ಲ ಅಲ್ಲಿಗೆ, ಮಂಗಳೂರಿಗೆ. ಹೌದು. ನೀವುಗಳು ಕೂಡ ಸೋಷಿಯಲ್ ಮೀಡಿಯಾಲಿರ್ಬೋದು, ಮೀಡಿಯಾಲಿರ್ಬೋದು ಒಂದಷ್ಟು
ರೆಡ್ ಮಾಡಿದ್ರೆ ಇದು ನಾವು ಗೆಲುವು ಸೋಲು ಬಿಟ್ಬಿಡಿ. ಒಂದಂತೂ ಸತ್ಯ, ಈ ಸತ್ಯನ ಅರ್ಥ ಆಗ್ಬೇಕಲ್ವ ಜನಕ್ಕೆ. ಏನು ಹೇಳಿ, ಯಾಕೆ ಅಷ್ಟು ದುಡ್ಡು ಕಾಸು ಖರ್ಚು ಮಾಡಿ ಬರ್ಬೇಕು ಇವರು? ಆಮೇಲೆ ಅಷ್ಟೊಂದು ಕೋಟ್ಯಾಧೀಶ್ವರವ್ರು ನಿಮಗೆ ಸೇವೆ ಮಾಡ್ತೀವಿ ಅಂತ ನಂಬ್ತೀರಾ ನೀವು ಅಲ್ವಾ? ಒಬ್ಬ ಈ ಥರ ಯುವಕ ಬಂದು ಸರ್ ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದು ಎಲ್ಲ ಕಡೆ ಓಡಾಡಿ ಕೆಲಸ ಮಾಡ್ತೀನಿ ನಂಬೋದು. ಒಬ್ಬ ಯಾರೋ 5 ಹೋಟ್ಲು ಏನೋ 4 ಫ್ಯಾಕ್ಟ್ರಿ ಇಟ್ಟಿರೋರು ಬಂದ್ಬಿಟ್ಟು ನಾನು ಸೇವೆ ಮಾಡ್ತೀನಿ ಅಂತ ಗಾಡಿ ಮೇಲೆ ಓಡಾಡಿದ ಕೂಡಲೇ ನಾವು ಹೆಂಗೆ ಅಲ್ವಾ? ನೆಕ್ಸ್ಟ್ BBMP ಎಲೆಕ್ಷನ್ ಅಲ್ಲಿ ಏನಾದರೂ ನಿಮ್ಮ ಪ್ರಜಾಕೀಯ ಇಲ್ಲ ಸರ್, ನಾವು ಪ್ರತಿ ಎಲೆಕ್ಷನ್ಲು ಟ್ರೈ ಮಾಡ್ತಾ ಇರ್ತೀವಿ. ಒಂದೊಂದು ಸತಿ ಒಂದೊಂದು ಐಡಿಯಾ ಇಟ್ಕೊಂಡ್ ಬರ್ತೀವಿ. ಈಗ BBMP ನಾನು ಹೇಳಿದ್ನಲ್ಲ, ಟೆಕ್ನಾಲಜಿ ಯೂಸ್ ಮಾಡಿ ಪ್ರತಿಯೊಬ್ಬರು ಇನ್ವಾಲ್ವ್ ಆಗೋ ಥರ ಆ್ಯಪ್ಗಳು ತೊಗೊಂಡು ಈ ಸಿಸ್ಟಮನ್ನು ವರ್ಕ್ ಮಾಡಬೇಕು ಅನ್ನೋದೇ ಇಟ್ಕೊಂಡ್ ಬರ್ತೀವಿ. ನೋಡೋಣ.